ನೋಡ್ರಿ, ನಾವು ವಿದ್ಯಾಭ್ಯಾಸ ಮಾಡೋ ಹೊತ್ನ್ಯಾಗ ಯಾವುದೇ ತರಗತಿಯನ್ನು 1ನೇ ಇರಲಿ 2ನೇ ಇರಲಿ 5ನೇ ಇರಲಿ ಡಿಗ್ರಿ ಇರಲಿ ಯಾವ ತರಗತಿಯನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡುವಂಗಲ್ಲ. ಇದೇ ನಾವು ಮುಂದೆ ಕಲ್ತ್ರ ಅನ್ನಂಗಲ್ಲ. ಅದಕ್ಕೊಂದು ಸೂಕ್ಷ್ಮ ಉದಾಹರಣೆ ಇದು 5ನೇ ತರಗತಿಯ ಪೇಜ್ ನಂಬರ್ 20ನಲ್ಲಿ ಇರುವಂಥ ಒಂದು ಪ್ಯಾಟರ್ನ್ ವಿನ್ಯಾಸ. ಇದು UPSC CSAT 2023ರಲ್ಲಿ ಒಂದು KS ಎಕ್ಸಾಮ್ ಕೇಳಿದಂಥ UPSC ಎಕ್ಸಾಮ್ ಕೇಳಿದಂಥ ಒಂದು ಪ್ರಶ್ನೆ. ಇದರ ಕ್ವಶನ್ ಏನಪ್ಪಾ ಅಂದ್ರೆ ಈ ಪ್ಯಾಟರ್ನ್ 5ನೇ ತರಗತಿ ಪೇಜ್ ನಂಬರ್ 20ರೊಳಗೆ ಇದ್ದದ್ದು. ಇದನ್ನು ಕಲಿತ್ರ ಇದರ ಮುಂದಿನ ಅನ್ವಯ ಇದನ್ನು ಕಲಿಬಹುದು. ಸರಂಗಾರ ಇದನ್ನ ನೇರವಾಗಿ ಉತ್ತರ 9 ಐತಿ, 9ರ ವರ್ಗ 81. ಹಾಗಾದ್ರೆ ನಾವು ಇದನ್ನ ಹೆಂಗ್ ಕಲಿಬೇಕಂತ ನೋಡೋಣ. 5ನೇ ತರಗತಿ 1 ಇಂಟು 1 ಒಂದು ಡಿಜಿಟ್ನ ಒಂದು ಸಂಖ್ಯೆ, ಅದು ಪ್ರತಿಯೊಂದು ಸಂಖ್ಯೆ 1 ಐತಿ. ಅದನ್ನ 1ಕ್ಕೆ 1 ಗುಣಿಸಿದಾಗ ಅದ ಸಂಖ್ಯೆ ಗುಣಿಸಾಕ್ತಿವಿ. 1 ಇಂಟು 1 ಅನ್ನೋದನ್ನ 1 ಅಷ್ಟೈತಿ, 1 ಬರೀರಿ. ಇಲ್ಲಿ 1ಗಳು 2 ಅದಾವು, ಅವ 1ಗಳು 2 ಗುಣಾಕಾರ ಮಾಡಾಕ್ತಿವಿ. ಎಷ್ಟು ಅದಾವು? 2 ಅದಾವು. 1 ಬರೀರಿ. 2 ಬರದ 2 1ಗಳು ಅದಾವು, 2 ಬರದ. ಇನ್ನು ಅದ್ರ ಹಿಂದಿನ ಸಂಖ್ಯೆ 2 ಹಿಂದೆ 1ಗಳು ಎಷ್ಟು ಅದಾವ್ರಿ? 3 ಅದಾವು. ಇಲ್ಲಿಯೂ 3 ಅದಾವು. 3 ಅದಾವು. 1 2 3 ಬರೆದು ಅದರ 3ರ ಹಿಂದಿನ ಸಂಖ್ಯೆ 2, 2 ಹಿಂದಿನ ಸಂಖ್ಯೆ 1. ಇನ್ನು ಇಲ್ಲಿ 1ಗಳು ಎಷ್ಟು ಅದಾವು? 4 ಅದಾವು. 1 2 3 4, 4ರ ಹಿಂದೆ 3, 3ರ ಹಿಂದೆ 2, 2 ಹಿಂದೆ 1. ಇಷ್ಟ ಇದು 5ನೇ ತರಗತಿ ಒಳಗೆ ಇದ್ದದ್ದು. ಇದನ್ನು ಒಂದು ಸ್ವಲ್ಪ ಅಪ್ಲೈಡ್ ಮಾಡಿ ನಾವು UPSCಗೆ ನೋಡೋಣ. ಏನಪ್ಪಾ ಅಂದ್ರೆ ಇದು 1ಅನ್ನ ನಾವೇನನ್ನೋದು 1ರ ವರ್ಗ. 1 ಇದ್ರೆ ಇದರ ಮೊತ್ತ ಸಮ್ 1ರ ವರ್ಗ. ಇವನಷ್ಟು ಕೂಡಿಸ್ರಿ. 1 2 3 1 4. 4 ಅನ್ನೋದು ಯಾವುದರ ವರ್ಗ? 2ರ ವರ್ಗ. 1ಗಳು 2 ಅದಾವು, 2ರ ಒಳಗೆ. ಇದನ್ನು ಕೂಡಿಸೋಣ. 1 2 3 2 1 ಎಲ್ಲ ಕೂಡಿಸಿರಿ. 3 4 5 6 7 8 9. 9 ಅನ್ನೋದು ಏನಿದು? 3ರ ವರ್ಗ. ನೆಕ್ಸ್ಟ್ 1 2 3 3 6 6 10 13 14 15 16. 16 ಅನ್ನೋದು ಏನಿದು? 4ರ ವರ್ಗ. ಇಲ್ಲಿ ಮೊತ್ತ ಏನಾಗಿರ್ತೈತಿ ಅಂದ್ರೆ ಎಷ್ಟು 1ಗಳು ಇರ್ತಾವಲ್ಲ ಅದರ ವರ್ಗ ಆಗಿರ್ತೈತಿ. ಹಂಗಾರೆ ಇದು ಒಂದು ಕಾನ್ಸೆಪ್ಟ್ ಟ್ರಿಕ್. ಹಂಗಾರೆ ಇಲ್ಲಿ ಬರ್ರಿ ನೀವು UPSC ಈಚ್ ಡಿಜಿಟ್ ಆಫ್ 9 ಡಿಜಿಟ್ ನಂಬರ್. 9 ಡಿಜಿಟ್ ನ ಒಂದು ಸಂಖ್ಯೆ 1 2 3 4 5 6 7 8 9. ನಂಬರ್ 1 ನೋಡಿ, ಈಚ್ ಡಿಜಿಟ್ ಆಫ್ 9 ಡಿಜಿಟ್ ನಂಬರ್ ಈಸ್ 1. 9 ಡಿಜಿಟ್ ನ ಪ್ರತಿಯೊಂದು ಅಂಕಿಗಳು 1 ಅದಾವತ್ತ. ನೆಕ್ಸ್ಟ್ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್. ಇದನ್ನ ಗುಣಾಕಾರ ಅದಕ್ಕೆ ಮಾಡೋದು. 1 2 3 4 5 6 7 8 9. ರೈಟ್. ಹಂಗಾರ ಇದನ್ನ ಅದಾದ್ಮ್ಯಾಗ ವಾಟ್ ಈಸ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ದ ರಿಸಲ್ಟಿಂಗ್. ಬಂದಂತ ಉತ್ತರದ ಮೊತ್ತ ಎಷ್ಟು ಅಂತ ಕೇಳ್ಯಾನ. ಹಿಂಗೆ ಮಾಡೋಕಿತ್ರನು ನಾವೇನ್ ಮಾಡ್ತೀವಿ? 9 ಅದಾವ. 1 2 3 4 5 6 7 8 9. ನೆಕ್ಸ್ಟ್ ಇಂದ 8 7 6 5 4 3 2 1. ಇವನ್ನೆಲ್ಲ ಕೂಡಿಸ್ಕೊಟ್ಟಿಗೆ ಟೈಮ್ ಆಗಿ ಹೋಗತಿ. 1 ಐತಿ 1ರ ವರ್ಗ, 2 ಐತಿ ಮೊತ್ತ 2ರ ವರ್ಗ, 3 1 ಅದಾವು 3ರ ವರ್ಗ, 4 1 ಅದಾವು 4ರ ವರ್ಗ, 9 1 ಅದಾವು. ಇಲ್ಲೇ ನೇರವಾಗಿ 9ರ ವರ್ಗ 81. ಎಲ್ಲ ಕೂಡಿಸಿರಿ ಎಷ್ಟು? 81. ಸರಿಯಾದ ಉತ್ತರ 81. ಎಷ್ಟು ಈಜಿ ಐತಿ ನೋಡ್ರಿ ಟ್ರಿಕ್. ಭಾಳ ಸರಳ ಐತಿ. ಅದಕ್ಕೆ ನಾವು ಯಾವ ಒಂದು ತರಗತಿನೂ ಡಿಗ್ರಿ ಇದೀವಪ್ಪ ಅಂದ್ರೆ ಮುಂದೆ CET ಓದೋಣ, ನಾವು PUCಗೆ ಇದೀವಪ್ಪ ಅಂದ್ರೆ ಮುಂದೆ ಡಿಗ್ರಿ ಓದೋಣ ಅನ್ನೋದು ಬೇಡ. ಯಾವುದೇ ತರಗತಿ ಇರಲಿ ಒಂದು ಸ್ವಲ್ಪ ಕಾಳಜಿಯಿಂದ ಓದ್ರಿ. ಧನ್ಯವಾದ.